ಯಾರೇ ಅವರು? ಗೊತ್ತಿಲ್ಲ ಡ್ಯಾಡಿ. ಅವ್ರನ್ನ ನೋಡಿದ್ರೆ ಗುರ್ತಿಡಿತೀಯಾ? ಅಣ್ಣ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ. ಹೌದಣ್ಣ, ಅಂತವ್ರನ್ನ ಸುಮ್ನೆ ಬಿಡಬಾರ್ದು. ಒಬ್ಬ ತಂದೆ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋ ಸ್ಕೋಪ ನನಗೂ ಬರುತ್ತೆ. ಆದ್ರೆ ಒಬ್ಬ ಲಾಯರ್ ಆಗಿ ಹೇಳ್ತೀನಿ, ಈ ಕೋರ್ಟು ಕಚೇರಿ ಅಂತ ಅಲಿಯೋದೆಲ್ಲ ಆಟ ಅಲ್ಲ. ಇನ್ವಿಟೇಷನ್ ಕೊಡೋ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಬೇಕು. ಕರೆಕ್ಟ್ ಸರ್. ಕೆಲವೊಂದನ್ನ ನೋಡಿದ್ರು ನೋಡ್ದಂಗಿರೋದೇ ಒಳ್ಳೇದು. ಮತ್ತೆ ಸಹಾಯ ಮಾಡ್ದ ಅಂತ ಚಂದುನ್ ಕರೆದು ಸನ್ಮಾನಾಗಿನ ಮನೆಯಲ್ಲ ಇಟ್ಕೋಬೇಡಿ. ಚಂದು ಇಲ್ಲಿ? ಅವನ್ಗೇನಾಗಿಲ್ಲ ತಾನೆ? ಅವನೇ ಹೊಡೆದಿದ್ದು, ಅವನ್ಗೇನಾಗತ್ತೆ? ಪುಣ್ಯಾತ್ಮ, 2ನೇ ಸಲ ನನ್ನ ಹಾರ್ಟ್ನ ಕಾಪಾಡ್ದ. ಆ ಡಾಕ್ಟರ್ ಸಂಬಂಧ ಇದೆ ಅಂತ ಹೇಳಿದ್ರಲ್ಲ, ಬರ ಕೇಳಿ. ಕೋಪದಲ್ಲಿದ್ದಾಗ ನನ್ನ ತಂದೆನೂ ಇದೇ ಥರ ಕೋಲಿಂದ ಗೋಡೆಗೆ ಹೊಡಿತಿದ್ರು. ನನಗೂ ಅದೇ ಅಭ್ಯಾಸ ಅಂತ ನಮ್ಮಣ್ಣ ನನ್ನನ್ನು ರೇಗಿಸ್ತಿದ್ದ. ಅವನಿಗೊಬ್ಬ ಮಗ ಇದ್ದ, ತುಂಬಾ ಚೂಟಿ. ಯಾರೇ ಡ್ರೈವರ್ ಆದ್ರೂ ಫುಲ್ ಟ್ಯಾಂಕ್ ಮಾಡ್ಸೋಂದ್ರೆ ದುಡ್ಡು ತಗೊಳ್ದೆ ಕೀ ತಗೊಂಡು ಹೋಗ್ಬಿಡಲ್ಲ. ಅದು ಮಾತ್ರ ಗೊತ್ತಿಲ್ಲ ಅವನಿಗೆ. ನಿಮ್ಮಪ್ಪ ನಾನು 20 ವರ್ಷ ಒಟ್ಟಿಗೆ ಬೆಳೆದಿದ್ದೀವಿ. ನನಗೆ ನಿನ್ನ ಮುಖದಲ್ಲಿ ನಿಮ್ಮಪ್ಪ ಕಾಣಿಸ್ತಿದ್ದಾನೆ, ಮಾತಲ್ಲಿ ನಿಮ್ಮ ತಾತ ಕೇಳಿಸ್ತಿದ್ದಾನೆ. ಅಷ್ಟು ಮಾತ್ರ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನಗೆ ನಿಮ್ಮ ತಾತನ ಹಾಗೆ ಕಲ್ಲು ಮನಸ್ಸಿಲ್ಲ. ಅವರು ಬೇಕಾದ್ರೆ ಅವರ ಮಗಳನ್ನ ಕತ್ತಿ ಹಿಡಿದು ಹೊರಗಡೆ ತಳ್ಳಬಹುದು. ಆದ್ರೆ ನನಗೆ ನನ್ನ ಮನೆ ಡ್ರೈವರ್ನ ಹೊರಗಡೆ ಕಳ್ಸೋಕ್ಕಾಗಲ್ಲ. ಅದಕ್ಕೆ ನೀನಿನ್ನು ಈ ಮನೇಲೇ ಇದೀಯಾ? ನನ್ನ ಮಡಲ್ಲ ನನ್ನ ಗಂಡಿನ ರಕ್ತದಲ್ಲಿ ತುಂಬಿಸಿ ಕಳ್ಸಿರೋ ಆ ಮನೆಗೆ ನೀನ್ ಕರೆದ ತಕ್ಷಣ ನಾನು ಬರ್ತೀನಿ ಅನ್ಕೊಂಡಿದ್ಯಾ? ಇಷ್ಟು ಬಿಟ್ರೆ ಇನ್ನೇನ್ ಮಾಡ್ತೀರಾ ಡ್ಯಾಡಿ? ಅಪ್ಪ, ಸಮಾಧಾನ ಮಾಡ್ಕೊ. ಏನ್ ಮಾಡ್ತಾ ಇದ್ದೀನಿ? ಪ್ರಾಣ ಉಳಿಸ್ಕೊಳಕಂತ ಗನ್ ತಗೊಂಡಿದ್ದೆ, ಆದ್ರೆ ಪ್ರಾಣಕ್ಕಿಂತ ಮಾನ ದೊಡ್ಡದು. ನೀನ್ ಆರ್ತಿ ಎತ್ತಿ ನನ್ನನ್ನು ಒಳಗ್ ಕರ್ಕೊಳ್ಳಿಲ್ಲ ಅಂದ್ರು, ನನ್ನನ್ನು ಹರ್ಸಾದ್ರೂ ಹೊರಗೆ ಕಳಿಸ್ಕೊಡ್ತೀಯ ಅನ್ಕೊಂಡಿದ್ದೆ. ನಿನಗ್ ಕಷ್ಟ ಆದ್ರು ನನ್ನಿಷ್ಟಕ್ಕೋಸ್ಕರ ಸಹಿಸ್ಕೋತೀಯ ಅನ್ಕೊಂಡಿದ್ದೆ. ನಾನೇ ಅಲ್ಲಿ ನನ್ನನ್ನು ಸಾಯಿಸ್ದೆ, ಇಲ್ಲಿ ನೀನೇ ಸತ್ತೋದೆ. ಅಲ್ಲಿ ಉರಿತಿರೋ ಬೆಂಕಿ ಯಾರು ಹೋಗ್ಬೋದು, ಆದ್ರೆ ಇಲ್ಲಿ ನೀನ್ ಹಚ್ಚಿರೋ ಬೆಂಕಿ ಯಾವತ್ತೂ ಆರೋಲ್ಲ. ಸರು, ತಲೆ ಕೆಡಿಸ್ಕೋಬೇಡ ಅಣ್ಣ. ನಿಮ್ಮಪ್ಪನ ಮೇಲೆ ನಾನು ಕೇಸ್ ಹಾಕಲ್ಲ. ನನಗ್ ನಿಮ್ಮ ಮೇಲೆ ಕೋಪ ಇಲ್ಲ. ಯಾಕೆಂದ್ರೆ ಅದಕ್ಕೂ ನಿಮ್ಮನ್ನೆಲ್ಲ ನೆನಪಿಸ್ಕೋಬೇಕಲ್ಲ. ಅದ್ ನನಗಿಷ್ಟ ಇಲ್ಲ. ನೀನ್ ಈ ಮನೇಲಿ ಇರೋದು ಒಂದೇ, ಮಳೆ ನೀರ್ನ ಅಂಗೈಲಿ ಹಿಡಿಯೋದು ಒಂದೇ. ಆದ್ರೆ ಒಂದು, ನೀನ್ ನಮ್ಮ ಮನೆಗ್ ಬಂದು ನನ್ನ ಗಂಡನ ಸೇವ್ ಮಾಡ್ದೆ, ಹೋಟೆಲ್ನ ಉಳಿಸ್ಕೊಟ್ಟೆ, ನನ್ನ ಮಗಳನ್ನ ಕಾಪಾಡ್ದೆ. ಇವೆಲ್ಲ ಅದಾಗದೇ ಆಗಿದ್ದಿದ್ರೆ ಓಕೆ. ನೀನೇ ಏನಾದ್ರೂ ಒಳ್ಳೆಯವನಾಗೋಕೆ ಇವೆಲ್ಲ ಮಾಡಿಸಿದ್ರೆ ನನ್ನ ಹತ್ರನೂ ಗನ್ನಿದೆ. ಆದ್ರೆ ನಿನ್ನ ತಾತನ ಥರ ನನ್ನ ಗುರಿ ತಪ್ಪಲ್ಲ.